ವರ್ಷ ಆಯ್ತು? 3 ವರ್ಷ ಆಯ್ತು. 3 ವರ್ಷ ಸಂಧಿವಾತ ಬಂದಿದೆ. ಎಷ್ಟು ಗುಳಿಗೆ ತಗೊಳ್ತೀರಾ ದಿನಕ್ಕೆ? ದಿನಕ್ಕೆ ಒಂದು ದಿವಸ ಬ್ಯಾಸರ್ಸಿ 8 ಗುಳಿಗೆ ಕೊಡ್ಬೇಕ್ರಿ. ಬೇಸರಾಗಿ 8 ಗುಳಿಗೆ? 8 ಗುಳಿಗೆ ಕೊಡ್ಬೇಕು. ಯಾಕೆ ನೋ ಕಮ್ಮಿ ಆಗಿಲ್ಲ ಅಂತ? ಕಮ್ಮಿ ಆಗವಲ್ರಿ, ಯಾಕೆ ಕಡಿಮೆ ಆಗೋದಿಲ್ಲ, ಸಾಯ್ಬೇಕಂತ ಹೇಳಿ 8 ಗುಳಿಗೆ ಕೊಡ್ಬೇಕು, 8 ಗುಳಿಗೆ ಕೊಡ್ಬೇಕು. ಸಾಯಿ ಬೇಡ, ಏನಕ್ಕೆ ಸಾಯ್ತೀರಾ? ಇವಾಗ ಅಲ್ಲಿ ನಮ್ಮ ತೋರ್ನಳ್ಳಿ ತೋರ್ಸ್ಕೊಂಡು ಹೋಗಿದಾರ್ರಿ, ಅವ್ರು ಹೇಳಿ ಅಲ್ಲಿ ಹೋಗ್ರಿ ಎಲ್ಲ ಕಡಿಮೆ ಆಗ್ತೈತಿ, ಆ ಕಡೆ ಈ ಕಡೆ ದವಾಖಾನೆಗೆ ಹೋಗ್ಬೇಡ್ರಿ, ಗುಳಿಗೆ ತಿಂದ್ರೆ ಜಾಚಕ್ ಆಗ್ತೈತಿ ಅಂತ ಹೇಳಿದಾರೆ. ಎಲ್ಲ ಕಡಿಮೆ ಆಗ್ತೈತಿ, ನಂಗೆಲ್ಲ ಕಡಿಮೆ ಆಗ್ತೈತಿ, ಹೋಗುತ್ತೆ ನಮ್ಮ ಗೆಳತಿಗೆ ಹೇಳಿ ನಾನು ಅವ್ರ ಮಾತನ್ನೇ ಬಿಟ್ಟು ಇಲ್ಲಿ ಬಂದಿದ್ದೀನಿ. ನಾನು ಕೊಂಡು ಕರ್ಕೊಂಡು ನಿನಗೆ ಎಷ್ಟು ದವಾಖಾನೆ ತೋರ್ಸೋದು, ಎಲ್ಲಿ ತೋರ್ಸಿದ್ರು ಕಡಿಮೆ ಆಗುತ್ತೆ, ಎಲ್ಲರಿಗೂ ಇದನ್ನು ಬಗ್ಗೆ ಚಿಕನ್ ಬಂದೈತಿ, ನೀ ಏನು ಮಾಡಿದ್ರು ಕಡಿಮೆ ಆಗೋತ್ತ ಅನ್ನೋದು, ಏನು ಮಾಡೋದು ನಾವು ಅಂತೇಳಿ ಅನ್ನಕ್ಕೆ ನೀವು ಓಕೆ ಥ್ಯಾಂಕ್ ಯು. ನನ್ನ ಮಗಳು ಒಂದು ಚಾಕ್ಲೇಟ್ ಒಂದು ಕೊಟ್ಟರು, ನಾನು ಕುಡಿಯುವಾಗ ಒಂದು ಸ್ವಲ್ಪ ಬೆಳ್ತಕ್ಕಂದಿದ್ದೆ, ಬೆಳ್ತಕ್ಕ ನನಗೆ ಹೊಡ್ತಿದ್ದಾರೆ, ಬಾವೆಲ್ಲ ಇಳಿದು ನೀನು ಬರೀ ತಿರುಗುಲಾಗಿದ್ರು ನನ್ನ ಕೈ ಹಿಂಗೆ ಆಗೋಲ್ಲ. ಇದು ತಿರುಗ್ತಾ ಇರಲಿಲ್ಲ, ಇದು ಊತ ಬಂದಿದೆ. ಏನಕ್ಕೆ? ಮೆಡಿಸಿನ್ ರಿಯಾಕ್ಷನ್ ಆಗಿ ಬಾವು ಬರ್ತಾರೆ. ಅದು ಈ ಥೆರಪಿ ತಗೊಂಡ ತಕ್ಷಣ ಏನಾಯ್ತು, ನಿಮಗೆ ಬಿಸಿ ಕೊಡ್ತಲ್ಲ, ಬಿಸಿ ಕೊಟ್ಟ ತಕ್ಷಣ ಏನಾಯ್ತು, ಆ ಊತನೆಲ್ಲ ಹೊರಗಡೆ ತೆಗಿತು. ಅರ್ಥ ಆಯ್ತಾ? ಇವ್ರು ಕಾಲ್ ಮಡಿಗೆಲ್ಲ ಮೆಡಿಸಿನ್ಸ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಆಗೇನಾಗುತ್ತೆ, ಊತ ಆಗಿರೋದೆಲ್ಲ ಬಾವು ಬಂದಿರೋದೆಲ್ಲ ಅಲ್ಲಿ ಆರಾಮಾಗಿ ಓಪನ್ ಆಗುತ್ತೆ. ಅಮ್ಮನಿಗೆ ಸಂಧಿವಾತ, ಚಿಕನ್ ಗುನ್ಯ ಗೊತ್ತಲ್ಲ, ಚಿಕನ್ ಗುನ್ಯ ಬಂದಿದೆ. ಚಿಕನ್ ಗುನ್ಯ ಬಂದು 3 ವರ್ಷ ಆಗಿದೆ. 3 ವರ್ಷ ಆಗಿರುವಾಗ ಗುಳಿಗೆ ಎಲ್ಲ ತಗೊಂಡಿದ್ದಾರೆ, ಬೇರೆ ಕಡೆ ಎಲ್ಲ ಹೋಗಿ ಗುಳಿಗೆ ತಗೊಂಡಿದ್ದಾರೆ. ತುಂಬಾ ಡಾಕ್ಟರ್ ಹತ್ರ ತೋರಿಸಿದ್ರು. ಎಷ್ಟು ಡಾಕ್ಟರ್ ತೋರಿಸಿದ್ರ? 15 ಡಾಕ್ಟರ್ ತೋರಿಸಿದ್ರು. ಡಾಕ್ಟರ್ ಏನು ಹೇಳ್ತಿದ್ರು ಅವ್ರಿಗೆ? ಅವರು ಗುಳಿಗಿನ ಕೊಡ್ತಿದ್ರಿ, ಅವರು ಸ್ಲೈನ್ ಹಚ್ಚೋದು, ಗುಳಿಗೆ ಕೊಡೋದು, ಟ್ಯೂಬ್ ಅದ್ರಾಗ ಒಂದು 5 ಇಂಜೆಕ್ಷನ್ ಬಿಡೋದು ಮಾಡ್ತಾರೆ ಇದ್ರೊಳಗೆ ಸ್ಲೈನ್ ಆಗ್ತಾ ಇದ್ದಾರೆ. ಬಟ್ ಅದು ಕಡಿಮೆ ಆಗ್ತಿತ್ತ? ಕಡಿಮೆ ಆಗುತ್ತೆ, 2 ದಿನ 3 ದಿನ ಹಿಂಗೆ ಆಗೋದ್ರಿ, ಮತ್ತು ಹೆಚ್ಚಾಗೋದು. 3 ದಿನ ಕಮ್ಮಿ ಆಗೋದು, ಮತ್ತೆ ಹಂಗೇನೆ ಜಾಸ್ತಿ ಆಗುತ್ತೆ. ಜಾಸ್ತಿ ಈಗ ನಿಮ್ಮ ಮನೆಯಲ್ಲಿ ಬಂದು ತೋರಿಸಿ ಬೇಸರ ಆಗಿತ್ತ? ಹೌದು, ಎಲ್ಲರಿಗೂ ಆಗೋದಕ್ಕೆ ನಿನಗೆ ಅಷ್ಟೇ ಏನಂತೇಳಿ. ಎಲ್ಲರಿಗೂ ಕಡಿಮೆ ಆಗ್ತಿದೆ, ನಿನಗೆ ಮಾತ್ರ ಕಡಿಮೆ ಆಗ್ತೀರಾ ಅಂತ? ಎಲ್ಲರಿಗೂ